ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡ್ಸುವಂತ ಅಂದ್ರೆ ನಿಮ್ಮ ಹೆಸರನ್ನು ಕೆಡ್ಸುವಂತ ಪ್ರಯತ್ನಗಳು ಬಹಳಷ್ಟು ಅದು. ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು, ಅವ್ರು ರೊಕ್ಕ ಕಸ್ಕೊಳ್ತಾರು, ಹಿಂಗೆಲ್ಲ ಅಪಪ್ರಚಾರಗಳಾದವು. ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ, ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ಸಿದ್ರಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕಿಹೊಳಿ ಅವ್ರನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರಿ. ಅದನ್ನು ಎಲ್ಲರೂ ಬ್ರದರ್ಸ್ ನಿಂತ್ಕೇಶ್ ಅವ್ರು ಸಪೋರ್ಟ್ ಮಾಡಿದ್ರು, ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರೆ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಇದನ್ನು ಹೇಳ್ಕೊತ ಬಂದ್ರೆ. ಕರೆ ನಾವು ಬ್ಯಾಂಕ್ ನಡ್ಸಕ್ಕೆ ಇದ್ರೊಳಗೆ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ ನಮಗೂ, ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು, ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಹಿಂಗೆಲ್ಲ ಒಳ್ಳೆಯವ್ರದಾರೆ, ನಮ್ಮಲ್ಲಿ ಏನೂ ಕೆಡ್ಸಕ್ಕೆ ಅವ್ರು ಏನಾದಾರ್ಲಾರೆ. ಇದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ ನಿಮಗೆ ನಾನು ಹೇಳ್ತೇನೆ, ಅವ್ರು ಏನು ಕೆಡ್ಸಕ್ಕೆ ಬಂದ್ರು ನಾವು ಕೆಡೋದಿಲ್ಲ, ಗಟ್ಟಿಯಾಗಿರ್ತೀವಿ, ಬ್ಯಾಂಕ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ಸು BJP ಎಲ್ಲ ಹಿರಿಯರದಾರು, ಎಲ್ಲರೂ ಕೂಡಿಕೆ ಚಂದಂಗೆ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಅದಂದ್ರೆ ಕಾಂಗ್ರೆಸ್ನಿಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗೆಲ್ಲ ಹೊಂದಾಣಿಕೆ ಮಾಡಿದ್ರಿ ಇರುವತ್ತಾಕ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನು ಇಫೆಕ್ಟ್ ಆಗೋದಿಲ್ಲ, ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಿಲ್ಲ.